ಆಕಿ ಪಾರ್ವತಿ ದೇವಿ ಇದನ್ನ ನೋಡ್ಬೇಕು, ದೇವಸ್ಥಾನ ನೋಡ್ಬೇಕು, ದೇವಿ ಆರಾಧನೆ ಮಾಡ್ಬೇಕು, ದೇವಿ ಪೂಜೆ ಮಾಡ್ಬೇಕು ಅಂತ ಬಹಳ ಅನ್ನಕತ್ತಿದ್ಲು. ಹಂಗಿದ್ರೆ ಹಾ ತಡಿ ಮಾಡ್ತೀನಿ. ಇವ್ರ ಅತ್ತೆ ರೂಪದೊಳಗೆ ಬಂದು ಈಕಿನ ದೇವಸ್ಥಾನಕ್ಕೆ ಹೋಗಂತ ಕಳಿಸ್ತೀನಿ. ಈಕಿ ರೂಪದೊಳಗೆ ನಾನು ಮನೆಯೊಳಗೆ ಹೋಗ್ತೀನಿ. ಪಾರ್ವತಿ 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 ಎದ್ದೇಳವಾ, ಎದ್ದೇಳು. ಅತ್ತೇರ ನನ್ನ ಕೈಲಾಗವಲ್ತ್ರಿ, ಅತ್ತೇರ. ಕಣ್ಣು ಹತ್ರಗ್ತಾವು, ಹೊಟ್ಟೆ ಸಂಕಟ, ಕೈಕಾಲ ಉಸುರಿಲ್ಲ, ಜ್ವರ ಹಚ್ಚಿ ಹೊಡ್ಯಾತವ್ರಿ, ಜ್ವರ ಕಮ್ಮಿ ಆಗೋಲ್ರಿ ಅತ್ತೇರ. ಅದ ಗೌರ್ಮೆಂಟ್ ಆಸ್ಪತ್ರೆಗಾರ ಕರ್ಕೊಂಡು ತೋರಿಸ್ರಿ ಅತ್ತೇರ. ಆರಾಮಾದ್ರ ಒಟ್ಟು ಕೈಕಾಲ ಶಕ್ತಿ ಬಂದ್ ಮಾಡ್ತೀನಿ. ನಾ ಮಾಡಕ್ ಹಂಚ್ಕೊಂಡಿಲ್ರಿ ಅತ್ತೇರ, ಕೆಲಸ ಮಾಡಕ್ ಹಂಚ್ಕೊಂಡಿಲ್ರಿ. ಈ ಜ್ವರಕ್ಕ ಏನು ಮಾಡಕ್ಕಾಗಲ್ರಿ ಅತ್ತೇರ. ನಾ ಸುಳ್ಳು ಹೇಳತ್ತಿಲ್ರಿ, ನನ್ನ ನಂಬ್ರಿ ಅತ್ತೇರ, ನನ್ನ ನಂಬ್ರಿ. ಅಯ್ಯ ಹುಚ್ಚುಡಿಗಿ, ನಾನಿನ್ ನಂಬ್ತೀನವ? ನೀ ಹಂಗೆಲ್ಲ ಸುಳ್ಳು ಹೇಳಕ್ಕೆಲ್ಲ ನಂಗೆ ಗೊತ್ತು. ಮಕ್ಕ ನೋಡಿ ಏಟಾಗೈತಿ, 2-3 ದಿವಸ ಆತ ನೆಟ್ಟು ಊಟಿಲ್ಲ, ತಲೆ ಬಿದ್ದಿದಿ. ಎದ್ದ ನಾನು ಅಕ್ಕಿ ನಮ್ಮ ತಂಗಿ ಅದಳಲ್ಲ, ಅಕ್ಕಿ ಕೆಟ್ಟ ಹೊಟ್ಟೆ ಕಿಚ್ಚಿನ ಬುದ್ಧಿದದ. ತನ್ನ ಮನೆ ತನ್ನ ಸೊಸಿ ಹೆಂಗದಳ ಏನೋ ಗೊತ್ತಿಲ್ಲ, ಇಲ್ಲಿ ಬಂದು ಆಡಾಟ ಮಾಡಿ ದಿಮಾಕ್ ಮಾಡಕ್ ಬರ್ತಾಳ. ನಾನು ಹೋಲ್ ಬಿಡು ಅಂತ ಸುಮ್ಮನೆ ಇದ್ದೆ. ಆದ್ರೆ ಏನ್ ಮಾಡಕ್ಕಾಗತ್ತವ? ಮತ್ತೆ ಈಗ ತಂಗಿ ಅಷ್ಟೆಲ್ಲ ಇದು ಮಾಡಿ ಒಳ್ಳೇದಕ್ಕಂತ ಹೇಳ್ತಾಳ ಅಂದಮೇಲೆ ನಾನು ಒಂಚೂರು ಹಾಕಿ ಮಾತು ಕೇಳ್ಬೇಕಾಗತ್ತ, ಹೌದಿಲ್ಲ? ಹಂಗಾಗಿ ನಾನು ಹ್ಞೂ ಅಂತೀನಿ. ಏನಾತು ನೀನು ಅದೇನ ಗುಡಿಗೆ ಅಲ್ಲಿ ಹೋಗ್ತೀನಿ ಅನ್ನಕತ್ತಿದ್ದಲ್ಲ, ಅದು ಓಕೆನ? ಹಾ ಅತ್ತೀರ ಏನ್ ಹೇಳಕತ್ತೀರಿ? ಅಲ್ಲ ಯಾ ಗುಡಿ ಯಾ ಪೂಜೆ ಗೀಜೆ ಅಂತ ಏನು ಮಾವನ ಜಿಗ್ಗಿ ಬಯ್ಯಾರ, ನೀವು ನನ್ ಕೇಳಕತ್ತೀರ? ನಾನೇ ಹೇಳಕತ್ತೀನಿ, ಹೋಗು ಬೇಸಿ ಎಲ್ಲ ಏನು 9 ದಿವಸದವಲ್ಲ, 9 ದಿವಸನೂ ಹೋಗು. ಮತ್ತ ವಿಜಯದಶಮಿ ಮುಗಿಸ್ಕೊಂಡ ಬಾ. ಬೇಕಿರ ನಿಮ್ ತವ್ರ ಮನೆಗೆ ಹೋಗಿರು. ತವ್ರ ಮನೆಯಿಂದ ಅಲ್ಲಿ ಯಾವ ದೇವಸ್ಥಾನಗಳು ಚಲೋ ಅದಾವು, ನಿನ್ಗೆ ಎಲ್ಲಿ ಹೋಗ್ಬೇಕು ಅನ್ಸತ್ ನೋಡು. ಎಲ್ಲ ದೇವ್ರಿಗೆ ಅಡ್ಡಾಡಿ ಎಲ್ಲ ದರ್ಶನ ಮಾಡ್ಕೊಂಡು ಪುರಾಣ ಪುಣ್ಯಕತೆ ಎಲ್ಲ ಕೇಳ್ಕೊಂಡು ಹೋಗ. ನಿನ್ನ ಖುಷಿ ಆಗದಾದ್ರೆ ಹೋಗ, ಯಾರು ಬೇಡ ಅಂತಾರ? ಹೌದ್ರಿ ಅತ್ತೀರ, ಹಾಗಿದ್ರೆ ಅರ್ಬಿ ಪರ್ಬಿ ಎಲ್ಲ ಗಂಟು ಕಟ್ಕೊತಿಂತೇಳ್ರಿ. ಅಯ್ಯ ಹುಚ್ಚುಡಿಗಿ, ಅರ್ಬಿ ಪರ್ಬಿ ಬೇಡ ಅಯ್ಯವ. ಅಲ್ಲೇ ನಿಮ್ಮ ತವ್ರ ಮನ್ಯಾಗ ನಿಮ್ಮ ಅವನ ಪವನ್ ಯಾವರ ಸೀರೆ ಪರಿ ಉಟ್ಕೋ. ಯಾಕಂದ್ರೆ ಈಗ ಮತ್ತೆ ನೀವು ಒಳಗೆ ಹೋದಂದ್ರೆ ನಮ್ಮ ತಂಗಿ ಬಿಡಂಗಿಲ್ಲ. ಆಮೇಲೆ ನನ್ನ ಮಗ ಇಲ್ಲ ಬಾರ ಚಾಡ ಹೇಳಿ ಮತ್ತೆ ನೀನು ಹೋಗೋದು ಬಿಡಿಸ್ತಾಳ. ಈಗ ನೀವು ಹೋದಂದ್ರೆ ನಾ ಹೋಗಿ ಹೆಂಗಾರ ಸಮಾಧಾನ ಮಾಡ್ತೀನಿ, ನನ್ನ ಮಗಗೆ ಸಮಾಧಾನ ಮಾಡ್ತೀನಿ, ಎಲ್ಲ ಏನಾರ ಹೇಳಿ ಹಿಂಗೆ ಹೊಂಟು ಬಿಡು. ಹೋಗು ಆರಾಮೆಲ್ಲ ಹಬ್ಬ ಮುಗಿಸ್ಕೊಂಡು ಆರಾಮ್ ಬಾ. ಈಗ ಇನ್ನೂ ಒಂದು 4 ದಿವಸ ಹೆಚ್ಚಾಯ್ತು ಬಾ. ಆರಾಮ್ ತಗೊಂಬ, ನಿನಗೂ ಆರಾಮಿಲ್ಲ, ಬೀಸ್ ಒಂದ್ ಸ್ವಲ್ಪ ರೆಸ್ಟನ್ ಆಗತ್ತ. ಹೋಗ್ಬಾ ಮಗಳ. ಅತ್ತೇರ ನನಗೆ ಯಾಕ ನಿಮ್ಮ ಈ ವರ್ತನೆ, ಈ ನಗು, ಈ ಮಾತು ನಾನು ಮದುವೆ ಬಂದಾಗಿಂದ ನೋಡೇ ಇಲ್ಲ. ಇವತ್ತು ಮೊದಲೇ ಸಲ ನಾನು ನಿಮ್ಮಂತಲ್ಲಿ ಇಷ್ಟು ಪ್ರೀತಿಲಿಂತ್ರ ಮಾತಾಡೋದು, ಇಷ್ಟು ಚಂದ ನಗೋದು ಇವತ್ತು ನೋಡ್ರಿ ನಾನು ನೋಡಾತಿದ್ದೆ. ಯಾವ ನೋಡು ಬರೀ ಸಿಟ್ಟು ಬೈಯೋದು ಮಾಡ್ತಿದ್ರಿ. ಇವತ್ತಿನ ನೋಡಿ ನಂಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ? ನಿಜವಾಗೂ ನನ್ಗೆ ನೀವು ಭಾಳ ಇಷ್ಟ ಆದ್ರಿ. ಅತ್ತಿ ಅಂದ್ರೆ ಹಿಂಗಿರ್ಬೇಕು ಅನ್ಸ್ತೈತೆ ನೋಡ್ರಿ ಅತ್ತಿಯರ. ಆಯ್ತು ರೀ ಅತ್ತಿಯರ, ನಾ ಹಂಗಿದ್ರ ಎಲ್ಲ ಗುಡಿಗೆ ಹೋಗಿ ಬರ್ತೀನಿ. ಎಲ್ಲ ನನಗೆ ನಿಮಗೆ ನಿಮ್ಮ ಮಗಗ ಎಲ್ಲ ಚಲೋ ಇಲ್ಲ ಅಂತ ಬಿಡ್ಕೊಂಡ್ ಬರ್ತೀನಿ ರೀ. ಹಂಗ ಮತ್ತೆ ಒಂದು ಪಾಪುನು ಬೇಕಂತ ಬಿಡ್ಕೊಂಬಾ. ಹ್ಞೂ ರೀ ಅತ್ತಿಯರ. ಹಂಗಂತಂದು ಬರೀ ಅಡ್ಡಾಡೋದು ಅದು ಮಾಡ್ಬೇಡ. ಸ್ವಲ್ಪ ತವ್ರ ಮನೆಗೆ ಹೋದ್ಮೇಲೆ ಅಲ್ಲಿ ಒಂಚೂರು ತೋರಿಸು. ಜ್ವರ ಪರ ಎಲ್ಲ ಕಮ್ಮಿ ಆದ್ಮೇಲೆ ಆರಾಮ್ ಅಡ್ಡಾಡ್ಕೊಂಬ. ಅತ್ತಿಯರ ನೀವು ದೇವಸ್ಥಾನಕ್ಕೆ ಹೋಗ್ಬಾ ಅಂತಂದು ಹೇಳಿ ಕಳ್ಸಾಕತ್ತಿರಲ್ಲ, ನಿಜವಾಗೂ ನನ್ನ ಮೈಯಾಗಿರೋ ಎಲ್ಲ ಜಡ್ಡೆಲ್ಲ ಓಡೋಗ್ಬಿಟ್ಟು ನೋಡ್ರಿ. ನನಗೆ ಎಷ್ಟು ಖುಷಿ ಆಗ್ತೈತೆ, ಕುಡ್ದಾಡ್ಬೇಕು ಅನ್ಸತೈತಿ. ಎಲ್ಲ ಹೋತ್ ನೋಡ್ರಿ. ನಾನೀಗ ಗುಡಿಗೆ ಹೋಗ್ತೀನಿ, ನಾನು ಎಲ್ಲ ಆರಾಮಾಗೇ ಬರ್ತೀನಿ ನೋಡ್ರಿ. ಸರಿ ಹೋಗ್ಬಾ. ಅತ್ತಿಯರ ನಾ ಇಲ್ಲ ಅಂತಂದು ಜಗ್ಗಿ ಕೆಲಸ ಮಾಡ್ಬಿಡ್ರಿ. ಎಲ್ಲ ಕಟ್ಟಿಗೆ ಎಲ್ಲ ಕುಳ್ಳು ಎಲ್ಲ ಅದಾವು. ಏನು ಸುಮ್ಮನೆ ನಿಮ್ಗೆ ಏಟ್ ಬೇಕಾಟೆ ಮಾಡ್ಕೊರಿ. ಹಂಗ ಅರ್ಬಿ ಪರ್ಬಿ ಎಲ್ಲ ಜಾಸ್ತಿ ಇದು ಮಾಡಕ್ ಹೋಗ್ಬಿಡ್ರಿ. ನಾ ಎಲ್ಲ ಬಂದು ಒಗಿತೀನಿ. ಕಟ್ಟಿಗೆ ಮತ್ತಿಲ್ಲ ಅಂತ ಎಲ್ಲೂ ತರಕ್ ಹೋಗ್ಬಿಡ್ರಿ. ಹಂಗ ಆಟ್ರಾಗ ಮಾಡ್ಕೊರಿ. ನಾ ಎಲ್ಲ ಬಂದು ಕಟ್ಟಿಗೆ ಎಲ್ಲ ತೊಗೊಂಬರ್ತೀನಿ. ಮತ್ತೆ ವಾಪಸ್ ಬಂದಾಗ ಆಮೇಲೆ ಕುಳ್ಳು ಅದಾವ ನೋಡ್ರಿ, ನಿಮ್ಗೆ ಎಲ್ಲ ಆಗಸ್ಟ್ ಅದಾವು. ಹಂಗಂತ ಮತ್ತೆ ತಣ್ಕೊಳಕ್ ಹೋಗ್ಬಿಡ್ರಿ ಅತ್ತಿಯರ. ಪಾಪ ನಿಮಗೂ ವಯಸ್ಸಾಗೈತೆ, ಮಾಡಕ್ ಆಗಂಗಿಲ್ಲ. ನಾನು ಚಿಂತೆ ಬಿಡವ ನೀನು, ನಾನೆಲ್ಲ ಮಾಡ್ಕೋತೀನಿ. ನಿನಗೆ ಯಾಕದು, ನೀ ಆರಾಮ್ ಹೋಗ್ಬಾ. ಹ್ಞೂ ರೀ ಅತ್ತಿಯರ. ಪಾಪ ಎಷ್ಟು ಅತ್ತಿ ಮೇಲೆ ಪ್ರೀತಿ ಐತಿ, ಆದ್ರೆ ಆ ಅತ್ತಿಗೆ ಈಕಿ ಮೇಲೆ ಒಂದು ಕಿಂಚಿತ್ತರೂ ಪ್ರೀತಿ ಇಲ್ಲ. ಮಾಡ್ತೀನಿ ಈಗ ರತ್ನಾಂಗ್ ರೂಪದಾಗ ಅವ್ರ ಮನೆಗೆ ಹೋಗ್ತೀನಿ ನೋಡ್ರಿ. ಹೆಂಗ್ ಕಣಕತ್ತೀನಿ ಅಲ್ರಿ? ಮತ್ತೆ ನನ್ನ ಪಾರ್ವತಿ ಅಂತ ತಿಳ್ಕೊಬೇಡ್ರಿ. ನಾ ಪಾರ್ವತಿ ಅಲ್ರಿ, ರಾಣಿ ರೀ. ಪಾರ್ವತಿ ರೂಪದಾಗ ಬಂದಿರ ರಾಣಿ ರೀ. ಯಾಕಂದ್ರೆ ಈ ರೂಪದಾಗ ಹೋಗಿ ಅವ್ರ ಮನೆಗಿರೋ ಎಲ್ಲ ಡೌಗಳನ್ನ ಸಂಹಾರ ಮಾಡಕ್ಕ ಇಲ್ಲಿ ನಾ ಹೋಗ್ತೀನ್ರಿ. ಅಲ್ಲಿ ಪಾಪ ಪಾರ್ವತಿ ದೇವಿ ದರ್ಶನಕ್ಕೆ ಆಕಿ ಹೊಂಟಾಡ್ರಿ. ಅದಕ್ಕೆ ಆಕಿ ಹೋಗಿ ದೇವಿ ದರ್ಶನ ಮಾಡ್ಕೊಂಡ್ ಬರ್ಲ್ರಿ. ನಾನು ಇಲ್ಲಿ ದೇವ್ಗಳದ್ದು ಪೂಜೆ ಮಾಡ್ತೇನ್ರಿ. ಹಂಗಾರಿ ಅಲ್ರಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಾರ್ದಂಗ ಭಾಳ ಮಂದಿ ನೋಡಾಕತ್ತಿರಲ್ರಿ. ಪಾಪ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಒಂದು ಸ್ವಲ್ಪ ಮಂದಿ ನೋಡಾತಾರ್ರಿ. ನಮ್ಮ ಶ್ರಮಕ್ಕೆ ನೀವು ಒಂಚೂರದ ಕರ್ಣೆ ತೋರಿಸಲ್ಲ. ಎಲ್ಲರೂ ಸಬ್ಸ್ಕ್ರೈಬರ್ ಮಾಡಿ ನೋಡ್ಕೋರಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿದ್ರೆ ನಾವು ಹಾಕೋ ವಿಡಿಯೋಗಳು ಪಟ್ಟಂತ ನಿಮಗೆ ಬರ್ತಾವೆ. ನೆಕ್ಸ್ಟ್ ನಿಮಗೆ ನೋಡೋಕ್ಕೂ ಅವಕಾಶ ಆಗುತ್ತೆ. ಹಂಗೆ ನಮಗೂ ಖುಷಿ ಆಗುತ್ತೆ, ಇಷ್ಟು ಜನ ಎಲ್ಲ ನೋಡ್ತಾರಲ್ಲ ಅಂತೇಳಿ ನಮ್ಮದು. ಆಮೇಲೆ ಯಾರಿಗಾರ ನಿಮಗೆ ಪರಿಚಯದವ್ರಿಗೆಲ್ಲರಿಗೂ ಶೇರ್ ಮಾಡಿರಿ, ಆಮೇಲೆ ಕಮೆಂಟ್ ಮಾಡಿರಿ. ನೋಡ್ತಾರಲ್ಲ ಇಷ್ಟ ಆದ್ರೆ ಮತ್ತೆ ಲೈಕ್ ಮಾಡ್ರಲ್ಲ ಎಲ್ಲರೂ. ಕೆಲವೊಂದಿಷ್ಟು ಮಂದಿ ಅಷ್ಟೇ ಲೈಕ್ ಮಾಡಿರ್ತಾರ, ಪಾಪ ಎಲ್ಲರೂ ಲೈಕ್ ಮಾಡಲ್ಲ. ಮತ್ತೆ ಬರ್ರಿ ಅವ್ರ ಮನೆಗೆ ಹೋಗೋಣ. ಯಾಕ ಬಂದ್ ನೋಡಲ್ಲ ನಿನ್ ಸೊಸಿ ಇಷ್ಟ ತನಕ ಬರೀ ಹಿತ್ತಲ್ಲ ನಾನು ಏನ್ ಮಾಡಿಲ್ಲ ಕೇಳ.
ನಿಂತಿರ್ತಿದ್ಲು. ಇವತ್ತೇನು ಇಷ್ಟು ಮುಗುಳ್ನಾಗೆ ನಕ್ಕೋ ಅಂತ ನಾವು ಇಷ್ಟು ಬೈದ್ರೂ ಮೈ ಹಚ್ಚುವಲ್ಲ ಈಕಿಗೆ ದೇವ್ಗೆ ಮೆಟ್ಕೊಂಡೈತೆ ಏನಿಕಿಗೆ ಅತ್ತೀರ ದೆವ್ವ ಮೆಟ್ಕೊಂಡಿರೋದ ಕರೆಯವ್ರಿ. ನನಗೆ ಮಾಡಕ್ ಆಗಂಗಿಲ್ರಿ. ನನಗೆ ಭಾಳ ಸುಸ್ತು ಜರ ತಲೆನೋವು ನನಗೆ ಭಾಳ ತ್ರಾಸ ಆಗತ್ರಿ. ಹಂಗಾಗಿ ನಾ ಹೋಗಿ ಮಕ್ಕೋತೀನ್ರಿ, ನೀವ ಮಾಡ್ಕೊಂತೀನ್ರಿ. ಅಲ್ಲಲ್ಲ ಬೇಂಡ್ಲಿ ಊರ್ ಬೇಂಡ್ಲಿ ಇದ್ರ ಮಾತಾಡೋಷ್ಟು ಧೈರ್ಯ ಬಂತ ನಿನಗ? ಇಲ್ಲಡ ಹಲ್ಲ ಉಚ್ಚಿಬಿಡ್ತೀನಿ ಬಾಯ್ನು ನೆಟ್ಟ ಬಗ್ಗೆ ಅಡಿಗೆ ಮಾಡೋಗ. ಹೇಳಲ್ಲ ಏಕಿಗೆ ಅದೇನ ಅಂತಲ್ಲ ಕತ್ತಿಗೆಲ್ಲ ಅತ್ತಿಪೆಟ್ಟ ಅಂತ ಬಾಯಿ ಮತ್ತೆ ಕೇಳಂಗಿಲ್ಲ. ತಗೊಂತಿಂತಡಿ ಮೂಲೆಗೆ ನೋಡ್ಕೋ ಕಟ್ಟಿಗೆ ಯಾವಾಗ ಗೊತ್ತಾಗತ್ತ? ಮೂಲೆ ನೋಡ್ಕೋ ಕಟ್ಟಿಗೆ ತಗೊಂಡ್ರು ಅಷ್ಟ, ಒಳ್ಳದ್ ಮೊಣಕಿ ತಗೊಂಡ್ರು ಅಷ್ಟೇ. ನನ್ನ ಕೈಲಿ ಮಾಡಕ್ಕಾಗಲ್ಲಪ್ಪ. ಹೋಗಿ ಬೇಕಿದ್ರೆ ಮಾಡ್ಕೊಂತೀನ್ರಿ, ನಾ ಹೋಗಿ ಮಕ್ಕೋತೀನಿ. ತಡಿಲೆ ಎಲ್ಲಿ ಹೊಂಟಾಗ? ಅತ್ತೀರ ಎಲ್ಲಿ ಹೋಗ್ಲ್ರಿ? ಕೋಣೆ ಹೊಂಟಿನ್ರಿ ಮಕ್ಕೊಳಕ. ಅಯ್ಯ ಹಾಡ್ಬಿಟ್ಟಿ ಅಲ್ಲ ನಾವೇನೇ ಮನುಷ್ಯರ ಕಣ ಕಾಣೋದನ ಗಂಟ್ಲರಂಗಿಲ್ಲ ಹೊಯ್ಕೊಳಕತ್ತೀವಿ. ನೀನ್ ನೋಡಿದ್ರೆ ಅಲ್ಲಿ ಹೊಂಟಿ ನಂಗ ಹೋಗೋಗ ಅಡಿಗೆ ಮಾಡಂತ ಹೇಳ್ತಿಲ್ಲ. ಲಡ ಅಲ್ಲಿ ಮೂಲ ಕಡಿ ಕಾಣ್ತವಿಲ್ಲ ಅಷ್ಟು ಮತ್ ನಿನ್ ಮೇಲೆ ಭಾರ ಬೂತ ನೋಡವ. ಅತ್ತೀರ ನನಗೂ ಆಗಲ್ಲ ಅಂತ ಹೇಳಕತ್ತೀನಿಲ್ರಿ. ನೀವ್ ಏನಂದ್ರು ನನಗೆ ಹಂಗಿಲ್ಲ ಮಾಡಕ ಆಗಲ್ತ ಹೇಳಿದ್ಮ್ಯಾಗ ಹೆಂಗ್ ಮಾಡಕ್ಕಾಗತ್ತ? ಬೇಕಿದ್ರ ನೀನ್ ಇಬ್ರು ಮಕ್ಳು ಅದಾವಲ್ರಿ, ಇಬ್ರು ಅವ್ರು ಖಾಲಿ ಕುಂತಾರಲ್ಲ, ಹೋಗಿ ಅವ್ರಿಗೆ ಹೇಳ್ರಿ. ಒಬ್ರು ಅಡಿಗೆ ಮಾಡ್ತಾರ, ಒಬ್ರು ಕಸ ಪಸ ಏನಾರ ಹೊಡೆದ್ರ ಮಾಡ್ತಾರ. ಇಲ್ಲಾಂದ್ರ ತಮ್ದೇನ್ ತಮ್ಮ ಮಾಡ್ಕೋತಾರ. ನಾಳೆ ಕೊಡ್ತಗಳು ಹೆಣ್ಮಕ್ಳು ಗಂಡ ಮನೆಗೆ ಹೋಗಿ ಕೆಲಸ ಮಾಡೋದು ಕಲಿಬೇಕು. ನಾಳೆ ಗಂಡ ಮನೆಗೆ ಅತ್ತಿ ಮಾವ ಅವರೆಲ್ಲ ಇರ್ತಾರ, ಅವ್ರಿಗೆ ಸುಮ್ಮನೆ ಇರ್ತಾರೆ, ಓದೋಡಿಸ್ತಾರೆ. ಕಲಿಸ್ರಿ ನಿಮ್ಮ ಮಕ್ಳಿಗೆ. ಮಕ್ಳು ಕಲ್ಸೋದು ನೀನೇನ್ ಹೇಳ್ತಿಲ್ಲ ಬೆಂಗ್ಲಿ? ನನ್ಗೆ ಗೊತ್ತಾಯ್ತಲ್ಲ ನನ್ನ ಮಕ್ಳು ಹೆಂಗ್ ಕಲ್ಸ್ಬೇಕು ಏನ್ ಮಾಡ್ಬೇಕು ಅಂತಂದು. ನೀನ್ ನೆಟ್ಟೆ ಬಾಳೆ ಮಾಡ್ಕೊಂಡು ತಿನ್ನೋದ್ ಕಲಿ ಮೊದಲ. ನಿನಗ ನೆಟ್ಟೆ ಬಾಳೆ ಮಾಡ್ಕೊಂಡು ತಿನ್ನಕ್ಕಿಲ್ಲ, ಕೆಲಸ ತಪ್ಪಿಸ್ಕೊಳಕ್ ಆರಾಮಿಲ್ಲ, ಜಡ್ ಬಂತು ಅದು ಇದಂತಂದು ಇನ್ ಮಾಡತ್ತಿ. ತಡಿ ನನ್ನ ಮಗ ಬರ್ಲಿ, ಬಾರ್ಕೊಳ್ಳೋ ತಗೊಲಾಕಿ ಅಂತ ಹೇಳ್ತೀನಿ. ನಿಮ್ಮ ಮಗ ಬಂದ್ರು ಅಷ್ಟೇ, ಅವರಪ್ಪ ಬಂದ್ರು ಅಷ್ಟೇ. ನನಗಾಗಲ್ಲ ಅಂತ ಹೇಳಕತ್ತೀನಿಲ್ಲ. ಹೆಚ್ಚು ಕಮ್ಮಿ ಏನೋ ಮಾತಾಡಕ್ ಹೋಗ್ಬೇಡ್ರಿ. ನಾನು ಇವಾಗ ಮಕ್ಕಳಕೊಂತೀನಿ. ಏನ್ಲಿ ಈಕಿ? ಅಲ್ಲ ನಿನಗೂ ಅಂಜಿಲ್ಲ ನನಗೂ ಅಂಜಿಲ್ಲ. ನನ್ನ ಮಗನ ಹೆಸರು ಇದ್ರು ಅಂಜಲಿಲ್ಲ. ಈಕಿ ಹಿಂಗ್ ಮಾಡ್ತಿದ್ದಿಲ್ಲ. ನನ್ನ ಮಕ್ಕಳ ಹೆಸರು ಮಗನ ಹೆಸರು ಹೇಳ್ತಲೇ ನಂಗ ತರ ನಡುಕ್ತಿದ್ಲು. ಈ ನೀನಂತೂ ಇದು ಮಾಡೋದಕ್ಕೆ ಇನ್ನೂ ಹಂಚ್ಕೊಳಕತ್ತಿದ್ಲು. ಇವತ್ತೇನಾಗೈತಿ ಈಕಿಗೆ? ಇದಕ್ಕಿದ್ದಂಗ ಅಲ್ಲ ಹಿತ್ತಲ್ದಾಗ ಹೋಗೋವರೆಗೂ ಬೇಸೇ ಇದ್ಲ. ಈ ಬರಮಂದ ಹೆಂಗತ್ತ? ಏನಾತ್ಲಿ ಈಕಿ ಒಮ್ಮಿಂದ ಮಕ್ಳಿಗೆ? ಇರ್ಲಿ ಸುಮ್ಮನೆ ಯಾಕ ಮುಂಜಾನೆ ಮಾತಾಡೋಣ. ಈಗ ಹೆಂಗ ಆರಾಮಿಲ್ಲ ಬಿದ್ಕೊಳಕಲ್ಲ, ಬಿದ್ಕೊಳ್ಳಿ ಅಡಿಗೆ ಹೆಂಗೋ ಮಾಡಿದ್ದು. ಇರ್ಲಿ ಮುಂಜಾನೆ ನೋಡೋಣ ಮುಂಜಾನೆ. ರತ್ನಿ ರತ್ನಿ ಏನ್ರಿ ಐತೀರ? ನಿದ್ದೆ ಬಂದೈತಿ, ಮಕ್ಕೋತೀನಿ ಸುಮ್ಮನೆ. ಹಡ್ಬಿಟ್ಟಿ ಆಮೇಲೆ ಮಕ್ಕಳು ಅಂತ ನಾಳೆ ಮುಂಜಾನೆ ಒಟ್ಟು ದಿನ ಎದ್ದಕ್ಕಿಂತ ಒಟ್ಟು ಜಲ್ದಿ ಎದ್ದಳು. ಅವೆರಡು ಹೆಣ್ಣೋಡ್ರು ಬಂದಿ ಹಿಡ್ಕೋಕವಂತ. ಅವ್ರು ಹೋಗೋಷ್ಟೊತ್ತಿಗೆ ಅವ್ರು ಎದ್ದೋಷ್ಟೊತ್ತಿಗೆ ನೀನು ಎದ್ದು ಬಡಬಡ ಎಲ್ಲ ಕಸ ಹೊಡೋದು, ನೀರು ಪರ್ಕಾಸಿ ಜಾಕ ಮಾಡಿ ಮನೆ ದೇವ್ರ ಪೂಜೆ ಮಾಡಿ ಅವ್ರಿಗೆ ದೇವ್ರಿಗೆ ಒಯ್ಯಕ್ಕೆ ಏನೇನು ಬೇಕು ನೋಡಿ, ಎಣ್ಣೆ ಬತ್ತಿ ಉದ್ದಿ ಕಡ್ಡಿ ಹೂವು ಎಲ್ಲ ಸಜ್ಜು ಮಾಡಿಕೊಡು ಅವ್ರಿಗೆ. ಆಮೇಲೆ ಅವ್ರನ್ನ ಬಿಸಿ ಜಾಕ ಮಾಡಿಸಿ ಅವ್ರನ್ನ ಬಡಬಡ ಬಂದಿ ಹಿಡ್ದು ಕಳ್ಸೋರ್ನ. ಹೌದಾ? ಆಯ್ತು ತಗೋರಿ. ತಡಿಯಕ್ಕ ನೋಡಿ ಬರ್ತೇನೆ. ಈ ಹಾಳ ಅಂತ ಕೋಳಿ ಎದಕ್ಕೆ ಹೋದ್ರೆ ಎಬ್ಬಿಸ್ತತೆ ನನ್ನ. ಇನ್ನನಿದ್ದೆ ಅಪ್ಪ ದೇವ್ರೆ, ಇನ್ನ ಮಕ್ಕೋತೀನಿ. ಅಯ್ಯೋ ಯಾಕ ಯಾಕ ಇಲ್ಲೋಡ ಯಾವ ಹುಡುಗರಿನ ಮಕ್ಕೊಂಡವ ಯಾಕ? ಈ ಬೆಂಗ್ಲಿನ ಎದ್ದಿದಂಗಿಲ್ಲ. ಅಲ್ಲೋಡ ಸೂರ್ಯ ಅಲ್ಲೇ ನೆಟ್ಟಿ ಬಂದನ, ಈಟ ತೆಗಿತೆ ಯಾಕ? ಇನ್ನು ಈಕಿ ಎದ್ದೇ ಇಲ್ಲ ಯಾಕ? ಮನೇನ ಹೊರ ಹೋಗೋದಕ್ಕೂ ಹಂಗೈತಿ. ಒಂದ್ ಅಂಗಳ ಕಸ ಹೊಡೆದಿಲ್ಲ, ಒಂದ್ ರಂಗೋಲಿಲ್ಲ. ಊರ್ ಮಂದಿ ಎಲ್ಲರೂ ಮುಂಜಾನೆ 4 ಗಂಟೆಗೆ ಹೋಗಿ ಬನ್ನಿ ಗಿಡಕ್ಕೆ ನಮಸ್ಕಾರ ಮಾಡ್ಕೊಂಬರಕ್ ಹೋಗ್ತಾರ. ಅಲ್ಲ ಹುಡುಗರು ಹೋಗವು ಎಬ್ಬಿಸು ಅಂತಂದ್ರೆ ತಾನೇ ಎದ್ದಿಲ್ಲ ಇನ್ನ. ಹುಡುಗರು ಮಕ್ಕೊಂಬಿಟ್ಟವ. ಯವ ಪಾಪ ಬನ್ನಿ ಗಿಡಕ್ಕೆ ಅಂತ ಕುಣಿತಿದ್ವು. ಅಲ್ಲೋಡ ಯಾಕ ಏನ ಯಾಕ ಹೆಂಗ್ ಮಾಡೋದ ಯಾಕ ಈಗ? ಏನ ಎದ್ದಿಲ್ಲ ಆಕಿ? ಅಲ್ಲ ಹುಡುಗರು ಬನ್ನಿ ಗಿಡಕ್ಕೆ. ಅಯ್ಯೋ ದೇವ್ರೆ, ಈ ಬೆಂಗ್ಲಿ ಇನ್ನ ಬಿಡ್ಕೊಂಡು ನಾನು ತಗೊಲಿಲ್ಲ ಬಾರ್ಕೊಲ್ಲ ಇಲ್ಲ ಏನಾರ ಬಡಿಗೆ ತಗೊಲಿಲ್ಲ ಮಾಡೋಣಕ್ಕಿನ್ನ ಅನ್ನಂಗ ನನ್ನ ಮಗ ಇಲ್ಲದನ ಏನೋ ಯಾಕ ನನಗೆ ಏನೂ ಗೊತ್ತಿಲ್ಲ. ನಡಿ ಅಲ್ಲಿ ಹೋಗೋಣ ನಡಿ. ಇಲ್ಲೋಡ ಯಾಕ ನಿನ್ ಸೊಸಿನ ಅಲ್ಲ ಸೊಸಿಯಾಗ ಒಂದರ ಬಳೋದ್ ಲಕ್ಷಣ ಐತೆ ಇದಕ್ಕೆ. ಅಲ್ಲೋಡು ಊರ್ ಮಂದೆಲ್ಲ ಬನ್ನಿ ಗಿಡಕ್ಕೆ ಹೋಗಕ್ಕೆ ಮುಂಜಾನೆ ನಸಿನಾಗ 4 ಗಂಟೆಗೆ ದಂಗಲ ಸೋಳ ರಂಗೋಲಿ ಹಾಕಿ ಚಂದ ಜಾಕ ಮಾಡಿ ತಲೆ ತುಂಬ ಹೂ ಇಟ್ಕೊಂಡು ಗುಡಿಗೆ ಹೋಗೇ ಬರ್ತಾರೆ. ಇದು ಬೆಂಗ್ಲಿ ನನ್ನ ಮಕ್ಕಳಿಬ್ರು ಹೋಗಿನಂದ್ರೆ ಇನ್ನ ಬಿಡ್ಕೊಂಡು ಅವ್ರನ್ನ ಎಬ್ಸಿಲ್ಲ. ಅವು ಪಾಪ ಎಬ್ಸ್ತಾರ ಅಂತ ಮಕ್ಕೊಂಡು ಈ ಏನಾರು ಎಬ್ಸಿದ ರಂಪ ರಾಮಾಯಣ ಮಾಡ್ತಾರ. ಈ ಮೊದಲು ಇಕ್ಕಿನ ಕೈ ತಗೋಬೇಕು. ಈ ಇಲ್ಲೋಡ ಕೈ ನನಗೆ ಹೊಟ್ಟೆ ಉರಿಯತೈತೆ ಯಾಕ? ಪಾರಿ ಪಾರಿ ಎದ್ದಳೆ ಬೆಂಡ್ಲಿ ನೀನು ಮಾಡ್ತೀನಿ ಎದ್ದಳೆ ನಿನ್ನ ಅತ್ತಲಿಗೆ ನನ್ನ ಮಗ ಅದೆಲ್ಲಿ ಪಾಪಿಗೆ ಎದ್ದ ತಗೊಳ ಅಂತ ಹೊಲಕೊಲಕ್ ಹೋತಾ ಏನದು ಈಕಿ ನೋಡ್ರಿ ಇನ್ನ ಮಹಾರಾಣಿ ಹಂಗ ಮಕ್ಕೊಂಡ. ಅಲ್ಲ ಯಾವತ್ತು ಹಿಂಗ್ ಮಕ್ಕೊಳ್ಳೋದಕ್ಕೆ ಇವತ್ತು ನಿನ್ನೇನು ಭಾಳ ಸೊಕ್ಕಿಲೆ ಮಾತಾಡದ್ಲ. ಹೋಲ್ ಬಿಡು ಮುಂಜಾನೆ ಮಾಡೋದಕ್ಕೆ ಇನ್ನ ಬಿಡ್ಕೊಂಡ. ಏನ್ ಯಾರು ಜಗತ್ತಿನ ಆರಾಮಲ್ಲ ದಿಕ್ಕಿಗೆ ಇಲ್ಲಾಗಿತ್ತು. ಎದ್ದಾತೇನೇನು ಕಸ್ಬರಿ ತಗೊಳ್ಳೆ ಮೊಳೆಯಿಂದ ಹೇಳ ಹರಕ್ ಚಪ್ಲಿನ ಕೊಳ್ಳ ಹಾಕಿ ಕಾಲ್ ಮರಿ ತಗೊಂಡು ಹೊಡಿತೀನಿ. ನಿನ್ನ ಎದ್ದಾತೇನಿಲ್ಲ ಬೆಂಡ್ಲಿ? ಅತ್ತೀರ ನೀವ ನಾನು ಮುಂಜಾನೆ ಎದ್ದು ಯಾವ ಕಾಗೆಗಳು ಕಾವ್ 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 ಅಂತಂದು ಹಚ್ಚಲೇ ತೊದರಕತ್ತವಲ್ಲಪ್ಪ. ಮನೆಗೆ ಹೆಂಗ್ ಬರ್ತಾವ ಕಾಯಿಗಳು? ಹೊರಗಿರ್ತಾವು. ಇವು ಕಾಯಿಗೆಲ್ಲ ಮನೆಗೆ ಬಂದವಲ್ಲ, ಇವಕ್ಕೆ ಒಂದ್ ದೊಡ್ಡ ಬಡಗಿ ತಗೊಂಡು ಒಡೆದ ಓಡಿಸ್ಬೇಕು ಅನ್ಕೊಳತ್ತಿದ್ನಿ. ನೀವ ಇಲ್ಲೋಡ ಯಾಕ ನಮ್ಮ ಕಾಯಿ ಅಂತಳಿಕೆ ಎಷ್ಟರ ಬಂದ್ಲು. ಎದ್ದಾಳೆ ನಿನ್ನ ಕಾಯಿಗೆ ಏನ್ ಮಾಡ್ತಾವ ತೋರಿಸ್ತೀನಿ. ಎದ್ದ ಎದ್ದೇಳ ಅಂತಂದು ಒಂದ್ ನಮ್ನಿ ನಾಯಿ ಓದರ್ದಂಗೆ ಒದರಾಡ್ತೇವೆ. ಎದ್ದಿ ನೋಡ್ರಿ ಏನೀಗ
ಎಲ್ಲ ಆಡ್ಬಿಟ್ಟಿ ನಮಗ ನಾ ಎಂತೀಯ ಒಮ್ಮೆ ಕಾಗೆ ಎಂತೀವಿ ಒಮ್ಮೆ ನಾ ಎಂತಿ ನೋಡ್ಲೇ ನಿನ್ ಯಾಕ ತುಂಬೆ ಬಂದೈತ್ಲ ಇವತ್ತು ನಿಂದ ಇವತ್ತು ಇನ್ನೊಂದು ಹೊತ್ತು ಗತಿ ಕಾಣಿಸ್ತೀನಿ ನಿನ್ನ ಇವತ್ತು ಹಾ ನಮಗ ಹೊಡಿತೀಯಾಳೆ ಬೇಡ್ಲಿ ಎಷ್ಟು ಟ್ರೈ ಇದ್ದಿಲ್ಲ ನಿನಗ ಈ ಸುಳ ಆಕಾಶದರ ಕೈ ಗಣಮಕ್ಳ ಕೈ ಹಿಂಗ್ ಮಾಡ್ತಾರ ಹಂಗ್ ಮಾಡಕತ್ತಿಲ್ಲ ನಿನಗೆ ಮೈ ತುಂಬೆ ಬಂದೈತಲ್ಲ ನಿನಗ ನೀನ್ ನಿಲ್ಲೋಣ ನೀನ ನಮಗ ಹೊಡಿಷ್ಟು ಬೇರೆ ಬಂತಲ್ಲ ನಿನಗ ಏ ನೀನಕ್ಕೆ ಸುಮ್ಮನೆ ಬಿಟ್ಟಿದ್ದ ದೊಡ್ಡದಲೆ ತಗೊಲೆ ಎಟ್ಟಿಗರ ತಗೊಲಿಕಿನ ತಾಕ್ ಹಾಕಿ ಉಳ್ಳಾಸಿ ಅಂದ್ರೆ ದಾರಿ ಬರ್ತಾವ ಅಯ್ಯೋ ಅತಿಯರ ನಾನು ಒಂಚೂರು ಮೈ ಮುರಿದು ಆಕಳಿಸಕ್ಕೆ ಹೋದೆ ನೀವು ಇಬ್ರು ಅಡ್ಡ ಬಂದ್ಬಿಟ್ರಿ ಮಕ್ಕೊಂಡು ಮೈಕೆ ಬ್ಯಾನ್ ಆಗಿತ್ತ ಒಟ್ಟು ಮೈ ಮುರ್ಯಾನ ಅನ್ನೋದ್ರಾಗ ಇಬ್ರು ಮಕ್ಕ ಸ್ವಾಟಿ ತೂಕೊಂಡು ಹೋದ್ ಅನ್ಸತ್ತ ಅಲ್ಗಿಲ್ಲ ಏನಾರು ಹುಚ್ಚಿದ್ವನ್ರಿ ಮತ್ತೆ ಏ ಹೋಗ್ಬಿಡು ಏನ ಆಕಳಿಸಿ ಮೈ ಮುರಿಯಕ್ ಹೋದೆ ಅಂತ ಹೇಳ್ತಿಯಲ್ಲ ಆತಾತ ಹೋಗ ಬಡ ಬಡ ಕಸ ಹೊಡೆದು ಅದೆಲ್ಲ ನೋಡು ಅಲ್ಲ ಆ ಹುಡುಗರ್ನಿಬ್ರು ಎಬಸ್ ಬನ್ನಿ ಗಿಡಕ್ಕೆ ಹೋಗಂತ ಇದ್ನಲ್ಲ ಇದಕ್ಕೆ ಎಬ್ಸಿಲ್ಲ ನೀನು ಅಲ್ರಿ ಅತ್ತಿಯಾರ ಬನ್ನಿ ಗಿಡಕ್ಕೆ ಹೋಗಾರ ಯಾರ್ರಿ ಅವರು ಮಾಡ್ಕೋಬೇಕಾದವ್ರು ಯಾರು ಅವರು ನಾಳೆ ಚಲೋ ವರ ಸಿಗ್ಬೇಕಂತಂದು ಪೂಜೆ ಮಾಡ್ಯಾರ ಯಾರು ಅವರು ನಾಳೆ ಒಳ್ಳೆ ಹುಡುಗ ಸಿಕ್ಕರೆ ಮದ್ವೆ ಮಾಡ್ಕೊಳ್ಳಾರ ಯಾರು ಅವರು ನೀವೇನಾರ ನನಗ್ ಬನ್ನಿ ಗಿಡಕ್ಕೆ ಹೋಗಂತ ಹೇಳಿದ್ರೆ ಇಲ್ಲ ಹೋಗಾರ ಅವ್ರು ಮಾಡ್ಕೊಂಡು ಹೋಗೋದ್ ಬಿಟ್ಟು ಅವ್ರು ಹೋಗಾರ ರಾಣಿಯರಂಗ್ ಮಕ್ಕೋಬೇಕಂತ ನಾನು ಜಲ್ದಿ ಎದ್ದು ಕಸ ಹೊಡೆದು ಜಳಕ ಪೂಜೆ ಮುಗಿಸಿ ಅವ್ರ ಪೂಜೆ ಸಾಮಾನು ಸಜ್ಜು ಮಾಡಿ ಅವ್ರಿಗೆ ಹೋಗೋರ್ ಕೈಯಾಗಿಟ್ಟು ಟಾಟಾ ನೀವು ಹೋಗ್ಬರ್ರಿ ಅಂತೇಳಿ ನಾ ಮನೆಗೆ ಇಲ್ಲಿ ಹೊರ ಮಾಡ್ಕೊಂಡ್ ಬಿದ್ದಿರ್ಬೇಕಂತ ಅಲ್ರಿ ಅತ್ತೀರ ನನಗೇನ್ ಹರಕತ್ ನಿಂತೈತ್ರಿ ಹೋಗರು ಮಾಡ್ಕೊಂಡು ಹೋಗ್ರಿ ಬೇಕಿದ್ರ ಅಲ್ಲ ಹೋಗರಿಗೆ ಸ್ವಲ್ಪ ಯಾರು ಬೇಡ ಎದ್ದೇಳ್ಬೇಕು ಜಲ್ದಿ ಟೈಮು ಹೊತ್ತು ನಾವು ಎಷ್ಟಾಗೈತೆ ಮಕ್ಕೊಂಡು ಎಷ್ಟೊತ್ತಾತು ಎದ್ದೇಳೋದು ಎಷ್ಟೊತ್ತು ಏನು ಅರಿವಿಲ್ದಂಗೆ ಹಿಂಗೆ ಬಿಡ್ಕೊಂಡ್ರೆ ನಮಗೇನು ಬಾಳಕ ನಾವು ಯಾಕೆ ಜವಾಬ್ದಾರಿ ತಲೆ ಮೇಲೆ ಹೊತ್ಕೊಂಡು ಏನು ನನ್ನ ಮಗಳ ತಾಯದಕ್ಕೆ ನಿಮಗೂ ಅಷ್ಟು ಅರಿವಿಲ್ಲ ನನಗೇನು ಹರ್ಕತ್ ನಿಂತೈತಿ ಅವರಿಗೆ ಹೊತ್ತಿಂದ ಅರಿವಿಲ್ದಂಗೆ ಬಿಡ್ಕೊಂಡಾರ ಇನ್ನ ನಾ ಎಬ್ಸೋವರೆಗೂ ಅವ್ರಿಗೆ ಬೇರೆ ಕರ್ದೈತಂತಾನೇ ಗೊತ್ತಿಲ್ಲ ಅಂತರ್ನ ಎಬಿಸಿ ಇವ್ರನ್ನ ಎಲ್ಲ ತೊಳೋದು ಇವ್ರಿಗೆಲ್ಲ ಸಜ್ಜು ಮಾಡಿ ದೇವ್ರಿಗೆ ಹೋಗ್ಬರ್ರಿ ಅಂದ್ರೆ ಇವ್ರೇನು ಹೋಗಿ ಪುಣ್ಯ ಕಟ್ಕೊಂಡ್ ಬರ್ತಾರಿ ಹೋದ್ರೆ ಪುಣ್ಯ ಕಟ್ಕೊಂಡ್ ಬರಲ್ಲ ಇನ್ನೊಂದ್ರ ಪಾಪನ ಕಟ್ಕೊಂಡ್ ಬರ್ತಾರ ಅವ್ರು ನೀವು ಬೇಕಿದ್ರೆ ನಿಮ್ಮ ಮಕ್ಕಳನ್ನ ಮುಂಜಾನೆ ನಸಿನಿಗೆ ಎದ್ದೆಬಿಸಿ ಇದೆಲ್ಲ ಮಾಡಿ ಕಳಿಸ್ರಿ ಅಂದ್ರ ನಿಮ್ಗೂ ಒಂಚೂರು ಪಾಪ ಕಳೆದ ಪುಣ್ಯ ಬರುತ್ತೆ ಅವ್ರಿಗೂ ಒಂದ್ ಒಳ್ಳೆ ಹುಡುಗ ಸಿಗ್ತಾನ ಇಲ್ಲ ಅಂದ್ರೆ ನನಗೆ ಹರ್ಕತ್ ನಿಂತಿಲ್ಲ ನಾನು ಕಸ ಹೊಡಿಲ್ಲ ಆಗೋದಿಲ್ಲ ಬಿಡು ಒಂದ್ ಸ್ವಲ್ಪ ಹಲ್ ತಿಕ್ಕೊಂಡ್ ಬಂದು ಮಕ ಪಕ್ಕ ತಕೊಂಡ್ ಬರ್ತೀನಿ ಇಬ್ಬರೇ ಒಬ್ರು ಯಾರು ಚಾ ಮಾಡಿಡ್ರಿ ಬಿಡೋಣ ಇಲ್ಲಾಂದ್ರೆ ಬಿದ್ಕೊಂಡ್ರಲ್ಲ ನಿಮ್ಮ ಮಕ್ಕಳು ಹೆಂಗೋ ಬೆಳಕ್ ಹರ್ದೈತಿ ಈಗೇನು ಬನ್ನಿ ಗಿಡಕ್ಕೆ ಹೋಗ್ತಾರ 4 ಮಂದಿ 4 ತರ ನಗ್ತಾರ ಮತ್ತೆ ಬಾಯಿಲಿನಾಗಲ್ಲ ಬೇರೆ ಕಡೆ ಏನೋ ಆಗ್ತಾರೆ ಇಷ್ಟೊತ್ತಿನಾಗ ಬನ್ನಿ ಗಿಡಕ್ಕೆ ಬರೋದು ಅಂತೇಳಿ ಅದಕ್ಕೆ ಈಗೇನು ಹೋಗೋದು ಬೇಕಿಲ್ಲ ಬೇಕಿದ್ರೆ ನಾಳೆ ಹೋದ್ರೆ ನೀವು ಇಬ್ರು ಎದ್ದು ಮಾಡಿ ಕಳಿಸ್ರಿ ಈಗ ಅವ್ರಿಬ್ಬರಾಗ ಅವ್ರನ್ನ ಬಿಸಿ ಚಾ ಮಾಡೋಣ ಇಲ್ಲ ನೀವು ಇಬ್ರಿಗೆ ಯಾರೋ ಒಬ್ರು ಚಾ ಮಾಡ್ಕೊಡ್ರಿ ನಾನು ಹೋಗಿ ಒಂಚೂರು ಹಲ್ ತಿಕ್ಕೊಂಡು ಜಲ್ದಿ ಬರ್ತೀನಿ ಯಾಕ ಏನು ನೋಡಕತ್ತೀವಿ ನಾವು ಕಣ್ಣಿಲೆ ಈಕೆ ಅಂಜುಳ್ಳು ನಾವು ಮಾತಾಡಿದ್ರೆ ಮಾತು ಉತ್ತರ ಕೊಡ್ತಾಳ ಈಕೆ ಕಣ್ಣಾಗ ನಮ್ಮನ್ನ ಅಂಜಿಸ್ಕೊಳ್ಳೋ ಅಂತ ಇದೈತಿ ನಾವು ಯಾಕೆ ಆಕೆಗೆ ಹಂಚ್ಕೊಂಡು ಸುಮ್ಮನೆ ನಿಂದಿರ್ತೀವೋ ಗೊತ್ತಾಗಲ್ತು ಇಲ್ಲ ಈ ಸಲ ಬರ್ಲಿಕ್ಕೆ ಮಾಡ್ತೇನೆ ಆಕೆನ ಆಕೆ ನಾವು ಸುಮ್ಮನೆ ಬಿಟ್ರೆ ಹಿಂಗ ಮ್ಯಾಕಿರ್ತಾಳಕ್ಕೆ ನೀ ಮಾಡ್ಲ ಹೊಡಿತಿದ್ದಿಲ್ಲ ಹಂಗ ಹೊಡಿಲೇಕಿನ ಅಂದ್ರೆ ಬಗ್ತಾಳಕ್ಕೆ ಹೌದಕ್ಕ ಅಷ್ಟ ಮಾಡ್ತೀನಿ ಇಲ್ಲ ಅಂದ್ರೆ ನನಗಿಂತ ಹೆಚ್ಚು ಗಂಡಗಂತ ಬಗ್ಗಬೇಕಲ್ಲ ಆತ ಬರತ್ತಡ ಬಾರ್ಕೊಲ ಕೊಟ್ಟು ಕೈಯಾಗ ಹೊಡಿಸ್ತೀನಿಕಿನ ಹೌದೌದು ನಾನು ನನ್ನ ಮಗ ಬರಲಿ ಇಲ್ಲ ಬಾರದೆಲ್ಲ ಸುಳ್ಳು ಏನೇನಾರ ಚಾಡ ಹೇಳಿ ಇವತ್ತಕ್ಕಿನ್ನ ನಮಗ ಮೈ ಮುರಿದು ನಮ್ಮ ಕಪ್ಪಾಳಕ್ಕೆ ಗುನ್ನ ಇಟ್ಟಾಳಲ್ಲ ಅಕ್ಕಿನ ಇವತ್ತು ಬಿಡಂಗಿಲ್ಲ ಅಕ್ಕಿ ಗುನ್ನ ಇಡ್ತೀನಿ ನಾನು